Hi Vishal Nargun. So congratulations for you for getting a job in Accenture. ಸೊ ಜಾಬ್ ಕನ್ಫರ್ಮ್ ಆಯಿತು, ನೀವು ನಮ್ಮಲ್ಲಿ ಕಲ್ತಿದ್ರಿ. ಸೊ ನೀವು ಒಂದೆರಡು ಬ್ರೀಫ್ ನಮ್ಮ ವೀಕ್ಷಕರಿಗೆ ನೀವು ಒಂದೆರಡು ನಿಮ್ಮ ಬ್ರೀಫಿಂಗ್ ಹೇಳ್ಬೋದಾ? ಹೌ ವಾಸ್ ಯುವರ್ LCC ಟೋಲ್ನಾಕ ಧಾರವಾಡ ಜರ್ನಿ? ನೀವು ಯಾವ ಥರ ಇಲ್ಲಿ ಬಂದು ಜಾಯ್ನ್ ಆದ್ರಿ, ಆಮೇಲೆ ನಿಮ್ಮದು ಟ್ರೈನಿಂಗ್ ಜರ್ನಿ ಹೇಗಿತ್ತು, ಆಮೇಲೆ ನೀವು ಇಂಟರ್ವ್ಯೂ, ಆಮೇಲೆ ನಿಮ್ಮದು ಜಾಬ್ ಪ್ಲೇಸ್ಮೆಂಟ್ ಜರ್ನಿ ಹೇಗಿತ್ತು LCC ಟೋಲ್ನಾಕ ಧಾರವಾಡ ಬ್ರಾಂಚ್ ಜೊತೆಗೆ ಅಂತ ನಮ್ಮ ವೀಕ್ಷಕರಿಗೆ ಒಂದು ಸ್ಮಾಲ್ ನಿಮ್ಮ ಲೈಕ್ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಬಗ್ಗೆ ಹೇಳ್ಕೋಬೋದಾ ವಿಶಾಲ್? ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ವಿಶಸ್. ನಾನು ವಿಶಾಲ್ ನರ್ಗುಂದ್ ಅಂತ. ನಾನು ಇಲ್ಲಿ ಫಸ್ಟ್ BCom ಮುಗಿಸಿ ಬಂದಿದ್ದೆ. ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಕನ್ಫ್ಯೂಷನ್ ಒಳಗೆ ಭಾಳ ಇದ್ದೆ. ಸೊ ಕೆಲಸ ಹೆಂಗಪ್ಪ ಮುಂದೆ ಕಲಿಬೇಕಾ, ಏನು ಕೆಲಸ ಮಾಡ್ಬೇಕಾ ಅನ್ನೋದ್ರಾಗಿದ್ದೆ. ಆಗ ನಂಗೆ ನಮ್ಮ ಅಣ್ಣನ ಫ್ರೆಂಡು ಇಲ್ಲಿ LCC ಟೋಲ್ನಾಕ ಧಾರವಾಡನ ಸಜೆಸ್ಟ್ ಮಾಡಿದರು. ಇಲ್ಲಿ SAP ಅದು ಕಂಪ್ಯೂಟರ್ ಕೋರ್ಸಸ್ ಆಯ್ತು, ಭಾಳ ಚಲೋ ಹೇಳ್ಕೊಡ್ತಾರೆ ಅಂತಂದು ಹೈಲಿ ರೆಕಮೆಂಡ್ ಮಾಡಿದರು. ಯಾರೋ ಬೇಕಾದವರಾದರೂ ರೆಕಮೆಂಡ್ ಮಾಡಿದ್ರು, ನಮಗೂ ನಮ್ಮಲ್ಲಿ ಒಂಥರ ಇರತ್ತೆ, ಏನು ಮಾಡ್ತಾರಿಲ್ಲಪ್ಪ ಹೆಂಗಾಗತ್ತ. ಇಲ್ಲಿ ಬಂದ ಕೂಡಲೇ ನಾವು ಒಂದ್ಸಲಿ ಬಂದು ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡ್ಕೊಂಡು ಕೇಳಲಿಕ್ಕೆ ಬಂದ್ವಿ ಎಲ್ಲ ಇನ್ಫಾರ್ಮೇಶನ್ ಹೆಂಗದ ಏನಂತಂದ. ನಮಗೆ ಆಗೂ ಸ್ಟಿಲ್ ಡೌಟೇ ಇತ್ತು. ಅಂದ್ರೆ ನಾವು ಅಡ್ಮಿಷನ್ ತೊಗೊಂಡು ಬಂದಮೇಲೆ ನಾವು ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮ ಏನು ನಾವು ಅಡ್ಮಿಷನ್ ಫೀಸ್ ಕೊಟ್ಟಿದ್ವಿ ಅದೇನು ವೇಸ್ಟ್ ಆಗಿಲ್ಲಪ್ಪ, ವರ್ತ್ ಇಟ್ ಅದ. ಸೊ ಇಲ್ಲಿ ಎಲ್ಲ ಫ್ಯಾಕಲ್ಟೀಸ್ ತುಂಬ ಹೆಲ್ಪ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಫೋಕಸ್ ಮಾಡ್ತಾ ನಮ್ಮನ್ನ ಬೆಳೆಸ್ತಾರೆ. ಇವನ್ ನನ್ಗೆ 3-4 ಕಂಪ್ನಿ ಅಂತಂದ ಇಂಟರ್ವ್ಯೂಗೆ ಸಜೆಸ್ಟ್ ಮಾಡಿದ್ರಿ ಇವರು, ಅಲ್ಲಿ ಆಗ್ಲಿಲ್ಲ. ಬಟ್ ನಾನು ಆಗ್ಲಿಲ್ಲ ಅಂದಮೇಲೆ ನಾನು ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೆ. ಯಾವ್ಯಾವ ಕಂಪನಿ ನೀವು ಇಂಟರ್ವ್ಯೂ ಕೊಟ್ಟಿದ್ರಿ ಲೈಕ್ ಆಗಿಲ್ಲ ಅನ್ನೋದು ಮೊದಲ ಪ್ರಯತ್ನದಲ್ಲೆಲ್ಲ? ಸೊ TCS ಅದು MNC ಕಂಪ್ನಿ ಕೂಡ ಬಂದಿತ್ತು. ಆಮೇಲೆ ಇಲ್ಲಿ ಲೋಕಲ್ ಕಂಪ್ನೀಸ್ ಕೂಡ ಹೋಗಿದ್ದೆ, ಅಲ್ಲೆಲ್ಲ ಆಗ್ಲಿಲ್ಲ. ಆ ಟೈಮ್ ಒಳಗೆ ನಮ್ಗೆ ಮಹೇಶ್ ಭಟ್ ಸರ್ ಅವರೆಲ್ಲ ಡಿಮೋಟಿವ್ ಆಗದೆ ಥರ ಮೋಟಿವೇಶನ್ ಕೊಟ್ಟು ನೀವು ಮಾಡಬೇಕು, ಮಾಡಿದ್ರೆ ಐತಿ ಅಂತೇಳಿ ನಮ್ಗೆ ಹುಮ್ಮಸ್ನ ತುಂಬಿ ಮತ್ತು ನೆಕ್ಸ್ಟ್ ಎಕ್ಸೆಂಚರ್ ಬಂದಾಗ ನಮ್ಗೆ ರೆಫರ್ ಮಾಡಿದರು. ಈಗ ಅಲ್ಲೇ ಎಕ್ಸೆಂಚರ್ನ ಟ್ರೈನಿಂಗ್ ತೊಗೊಂಡು ನಾನೀಗ 3-4 ರೌಂಡ್ ಕ್ಲಿಯರ್ ಮಾಡ್ತಾ ಈಗ ಎಕ್ಸೆಂಚರ್ಗೆ ಅಪಾಯಿಂಟ್ ಆಗ್ತಿದ್ದೀನಿ. ಸೊ ಇನ್ನೊಂದು 10 ಡೇಸಲ್ಲಿ ನಾನು ಜಾಯ್ನ್ ಆಗ್ತೀನಿ. ಸೊ ನಿಮ್ಮ ಆಫರ್ ಲೆಟರ್ ಯಾವತ್ತು ಬಂದಿದೆ, ಯಾವತ್ತು ರಿಸೀವ್ ಆಗಿದೆ? ನಿನ್ನೆನಾ ಇವತ್ತಾ? ನಿನ್ನೆ ಬಂದಿದೆ ಸರ್, ಅದೇ ಇವತ್ತು ಬಂದು ಥ್ಯಾಂಕ್ ಯು ಸರ್. ಅದೇ ಇವತ್ತು ಇನ್ಫಾರ್ಮ್ ಮಾಡ್ಲಿಕ್ಕೆ ಬಂದೆ. ನನಗೆ ಭಾಳ ಖುಷಿ ಆಗ್ಲಿಕ್ಕತ್ತದೆ ನಾನು ಇಲ್ಲಿ ಬಂದು ಎಲ್ಲ ಮಾಡಿದ್ದಕ್ಕೆ. ಭಾಳ ಸಪೋರ್ಟಿವ್ ಆಗಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿರಿ, ಕಲಿಸ್ಕೊಡ್ತಾರೆ. ಓಕೆ ವಿಶಾಲ್, ಸೊ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಸೊ ನೋಡಿ, ಸತತ ಪ್ರಯತ್ನ ಗೆಳೆಯರೆ. ವಿಶಾಲ್, ಮತ್ತೆ ನೀವು ಇಲ್ಲಿ ಯಾವ್ಯಾವ ಕೋರ್ಸನ್ನ ಕಲ್ತಿದ್ರಿ ನಮ್ಮಲ್ಲಿ ಆಸ್ ಎ BCom ಗ್ರಾಜುಯೇಟ್? ನೀವು ನಾನು BCom ಗ್ರಾಜುಯೇಟ್ ಆಗಿ ಬೇಸಿಕ್ಸು, ಟ್ಯಾಲಿ, ಅಡ್ವಾನ್ಸ್ ಟ್ಯಾಲಿ ಮತ್ತು SAP ಕೋರ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ವಿಶಾಲ್ ಅವರು ಈ ತರ ಎಲ್ಲ ನಮ್ಮಲ್ಲಿ ಕೋರ್ಸ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಟಾಪ್ MNC ಕಂಪ್ನಿ ಆದ Accentureಗೆ ಸೆಲೆಕ್ಟ್ ಆಗಿದ್ದಾರೆ. ಈಗ ಅವ್ರಿಗೆ ಆಫರ್ ಲೆಟರ್ ಬಂದಿದೆ. ಸೊ ವಿದಿನ್ 10 ಡೇಸ್ ಅವ್ರ ಜಾಯ್ನಿಂಗ್ ಡೇಟ್ ಕೂಡ ಇದೆ, ಅವ್ರು ಹೋಗಿ ಜಾಯ್ನ್ ಆಗ್ತಾರೆ. ಅದಕ್ಕೋಸ್ಕರ ವಿಶಾಲ್, ವಿಲ್ ಯು ರೆಕಮೆಂಡ್ ಅವರ್ LCC ಟೋಲ್ನಾಕ ಧಾರವಾಡ ಬ್ರಾಂಚನ್ನ ಬೇರೆ ಗ್ರಾಜುಯೇಟ್ಸ್ಗೆ ಹೂ ಆರ್ ಲುಕಿಂಗ್ ಫಾರ್ ಗುಡ್ ಜಾಬ್ ಇನ್ ಟಾಪ್ MNCs ಇನ್ ಬ್ಯಾಂಗ್ಳೂರ್ನ ರೆಕಮೆಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಶೋರ್ ಸರ್, ಶೋರ್, ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಇಲ್ಲಿ LCC ಟೋಲ್ನಾಕ ಧಾರವಾಡನ. ಸೊ ನೀವು ಸಜೆಸ್ಟ್ ಮಾಡ್ತೀನಿ, ಸೊ ನೀವು ಬಂದು ಜಾಯ್ನ್ ಆಗಲಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ನೀವು ಕೂಡ ಒಬ್ಬ ಈ ಸಕ್ಸಸ್ ಸ್ಟೋರಿ ಆಗ್ಬೋದು ಇನ್ ಫ್ಯೂಚರ್ ಇಫ್ ಯು ಕಮ್ ಅಂಡ್ ಜಾಯಿನ್ ಟು ಅವರ್ ಬ್ರಾಂಚ್ ಆಸ್ ಸೂನ್ ಆಸ್ ಪಾಸಿಬಲ್. ಮುಂದಿನ ಸಕ್ಸಸ್ ಸ್ಟೋರಿ ನಿಮ್ಮದು ಒಂದು ಆಗ್ಬೋದು ನಮ್ಮ ಚಾನಲ್ ಒಳಗಡೆ. ಇಷ್ಟು ಹೇಳ್ತಾ ನಾ ಇದನ್ನ ಎಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವಿಶಾಲ್ ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಓಕೆ.